ಬಳಿಕ ವರುಣ್ ಚಕ್ರವರ್ತಿ ಇತ್ತೀಚೆಗೆ ದುಬೈನಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ವರುಣ್ ಚಕ್ರವರ್ತಿ ಅಬ್ಬರದ ಆಟ ಆಡಿದ್ದಾರೆ. ಇದೀಗ ವರುಣ್ ಆಟದ ಜೊತೆಗೆ ಅವರ ವೈಯಕ್ತಿಕ ಜೀವನ ಕೂಡ ಚರ್ಚೆಯಲ್ಲಿದೆ. ಈ ಪ್ಲೇಯರ್ಗೆ ಮದುವೆ ಆಗಿದ್ಯಾ, ಅವರ ಮಡದಿ ಯಾರು ಅಂತ ಲೇಡಿ ಫ್ಯಾನ್ಸ್ ಚರ್ಚೆ ನಡೆಸುತ್ತಿದ್ದಾರೆ. ಅಷ್ಟಕ್ಕೂ ವರುಣ್ ವೈಫ್ ಯಾರು, ಪ್ರೀತಿಯಲ್ಲಿ ಬಿದ್ದಿದ್ದು ಹೇಗೆ ಅನ್ನೋದನ್ನ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್, ವಿಕೆಟ್ ಕೀಪರ್, ಫೇಸ್ ಬೌಲರ್, ಇದೀಗ ಗ್ರೇಟ್ ಸ್ಪಿನ್ನರ್ ವರುಣ್ ಚಕ್ರವರ್ತಿ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ವರುಣ್ ಅದ್ಭುತ ಪ್ರದರ್ಶನ ನೀಡಿದ್ರು. ಮೈದಾನದಲ್ಲಿ ಒಂದೊಂದೇ ವಿಕೆಟ್ ತೆಗೆಯುತ್ತಿದ್ದಂತೆ ಅವರ ವೈಯಕ್ತಿಕ ಜೀವನದ ಬಗ್ಗೆಯೂ ಈಗ ಮುನ್ನೆಲೆಗೆ ಬಂದಿದೆ. ವರುಣ್ ಚಕ್ರವರ್ತಿ ಬಹುಕಾಲದ ಗೆಳತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದಾರೆ. ಅವರ ಮಡದಿ ಯಾರು ಅನ್ನೋದನ್ನ ಹೇಳ್ತೀನಿ. ವರುಣ್ ಚಕ್ರವರ್ತಿ ಪತ್ನಿ ನೇಹಾ ಕೇಡೇಕರ್. ಇವರಿಬ್ರು ಆರಂಭದಲ್ಲಿ ಫ್ರೆಂಡ್ಸ್ ಆಗಿದ್ರು. ಬರುತ್ತಾ ಆ ಫ್ರೆಂಡ್ಶಿಪ್ ಪ್ರೀತಿಗೆ ಕನ್ವರ್ಟ್ ಆಯಿತು. ಪ್ರೀತಿಯಲ್ಲಿ ಬೀಳೋ ಟೈಮ್ನಲ್ಲಿ ವರುಣ್ ಕ್ರಿಕೆಟರ್ ಆಗಿರಲಿಲ್ಲ, ಆರ್ಕಿಟೆಕ್ಚರ್ ಕೆಲಸವನ್ನ ಮಾಡ್ತಿದ್ರಂತೆ. ಬಳಿಕ ಅವರಿಗೆ ಕ್ರಿಕೆಟ್ ಮೇಲೆ ಆಸಕ್ತಿ ಮೂಡಿತು. ವೃತ್ತಿ ಜೀವನದ ಬದಲಾವಣೆ ಟೈಮ್ನಲ್ಲಿ ನೇಹಾ ಅವರಿಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಕಷ್ಟದ ಸಮಯದಲ್ಲಿ ಅವರಿಗೆ ಬೆಂಬಲವಾಗಿ ನಿಂತರು. ವರುಣ್ ಮೈದಾನದಲ್ಲಿ ಆಡ್ತಿದ್ರೆ ನೇಹಾ ಕೂಡ ಬಂದು ಸ್ಟೇಡಿಯಂಗೆ ಸಪೋರ್ಟ್ ಮಾಡ್ತಿದ್ರು. ಇದರಿಂದಾಗಿ ನೇಹಾ ವರುಣ್ ಸಂಬಂಧ ಇನ್ನೂ ಗಟ್ಟಿ ಆಯಿತು. ಸುಮಾರು 2 ವರ್ಷಗಳ ಕಾಲ ಡೇಟಿಂಗ್ ನಡೆಸಿದ ಈ ಜೋಡಿ ಬಳಿಕ ಮದುವೆಯಾಗಲು ನಿರ್ಧರಿಸಿದ್ರು. 2020ರ ಆರಂಭದಲ್ಲಿ ಮದುವೆಯಾಗಲು ಕೂಡ ನಿರ್ಧರಿಸಿದ್ರು. ಆದರೆ ಇವರ ಮದುವೆಗೆ ಮಹಾಮಾರಿ ಕೋವಿಡ್ ಅಡ್ಡಿ ಆಯಿತು. ಹೀಗಾಗಿ ಕೆಲ ತಿಂಗಳ ಕಾಲ ಮದುವೆ ಮುಂದೂಡಿದ್ರು. 2020ರ ಡಿಸೆಂಬರ್ 12ರಂದು ಎಲ್ಲರ ಸಮ್ಮುಖದಲ್ಲಿ ಮದುವೆ ಆದ್ರು. ಇನ್ನು ವರುಣ್ ಹಾಗೂ ನೇಹಾಗೆ ಮುದ್ದಾದ ಮಗ ಕೂಡ ಇದ್ದಾನೆ. ನವೆಂಬರ್ 10, 2022ರಂದು ವರುಣ್ ಮತ್ತು ನೇಹಾ ಆತ್ಮನ್ ಎಂಬ ಮಗುವನ್ನ ಸ್ವಾಗತಿಸಿದ್ರು. ಇದೀಗ ವರುಣ್ ಮಗ ಹಾಗೂ ಮುದ್ದಿನ ಮಡದಿಯೊಂದಿಗೆ ಸುಖವಾಗಿ ಬಾಳ್ತಿದ್ದಾರೆ. ನಮಸ್ಕಾರ.